ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಸೊ ಅವ್ರನ್ನ ಕೇಳೋಣ ಈ ಕ್ಯಾಂಪೇನ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಹಲೋ, ವೆಲ್ಕಮ್. ಸೊ ಹೇಳಿ, ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ಜನರಿಂದ? ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಾಗಿದೆ? ಥ್ಯಾಂಕ್ ಯು ಮೇಡಮ್. ರೆಸ್ಪಾನ್ಸ್ ನೀವೇ ನೋಡ್ಕೊಂಡು ಬರ್ತಿದ್ದೀರಿ. ತುಂಬ ಚೆನ್ನಾಗಿದೆ. ಎಲ್ಲಿ ಹೋದರೂ ಸಹ ಜನರಿರ್ಬೋದು, ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಈ ಮೂಲೆಯಿಂದ ಆ ಮೂಲೆವರೆಗೂ ನಿಜವಾಗ್ಲೂ ಅವ್ರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಸೊ ಕ್ಷೇತ್ರ ಏನು ನಿಮ್ಗೆ ಹೊಸದಲ್ಲ, ಆದರೆ ಲೋಕಸಭಾ ಚುನಾವಣೆಗೆ ನೀವು ಕಂಟೆಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ಇದು ಹೊಸದು, ನಿಮಗೆ ಇನ್ನೂ ಸಮಯ ಬೇಕಿತ್ತು ಅಂತ ಅನಿಸ್ತಿದ್ಯಾ? ಹಾಗೇನಿಲ್ಲ, ಯಾಕಂದರೆ ಜನರಿಗೆ ಎಲ್ಲಿ ಹೋದರೂ ಪರಿಚಯ ಅಂತೂ ಇದ್ದಾರೆ. ಯಾಕಂದರೆ ಕ್ಯಾಂಡಿಡೇಟ್ ನಮಗೆ ಗೊತ್ತು. ನೀವೇ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಒಂದು ನನ್ನ ಎಲೆಕ್ಷನ್ ಕೌಂಟಿಂಗ್ ದಿವಸ ಏನಾಯಿತು ಅಂತ ಎಲ್ಲರೂ ಸಹ ನೋಡಿದ್ದಾರೆ. ಆಮೇಲೆ ಅನೇಕ ಸಮಸ್ಯೆಗಳಿರ್ಬೋದು, ನಮಗೆಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಆಗ್ತಿದೆ. ಸೊ ಹಾಗಾಗಿ ಜನರ ಅಭಿಪ್ರಾಯ ಏನು ಅಂದರೆ ನಮಗೊಂದು ಚೇಂಜ್ ಬೇಕು. ಓಕೆ. ಸೊ ಬೆಂಗಳೂರು ದಕ್ಷಿಣ ಹೇಳಿ ಕೇಳಿ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಇದು ಜೂನ್ 4ನೇ ತಾರೀಕು ನಿಮಗೆ ಉತ್ತರ ಸಿಗುತ್ತೆ. ಯಾಕಂದರೆ ಆಗಲೇ ನೀವು ತಮಗೆ ಹೇಳಿದೆ, ನಾನು ಜನ ಕ್ಯಾಂಡಿಡೇಟ್ ನೋಡ್ತಾರೆ. ಮತ್ತೆ ಅಫ್ಕೋರ್ಸ್ ಈಗ ಒಂದು ವರ್ಷದಿಂದ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಇದೆ. ಹೌದು. ಈ ಗ್ಯಾರಂಟಿಗಳಂತೂ ಮನೆ ಮಾತಾಗಿದೆ. ಸೊ ಈಗ ನಿಮ್ಮ ವಿಷನ್ ಏನು? ನೆಕ್ಸ್ಟ್ ಏನು ಮಾಡಬೇಕು ಈ ಕ್ಷೇತ್ರಕ್ಕೋಸ್ಕರ? ಬೆಂಗಳೂರು ದಕ್ಷಿಣ ನೀವು MP ಆಗಿ ಗೆಲುವನ್ನ ಸಾಧಿಸಿದ ನಂತರದಲ್ಲಿ ನಿಮ್ಮ ಗುರಿ ಏನಿದೆ, ಏನು ಮಾಡಬೇಕು ಅಂತ? ಗುರಿ, ವಿಷನ್ ಅನ್ನೋದು ತುಂಬ ದೊಡ್ಡದಾಗಿದೆ ಮೇಡಮ್. ಯಾಕಂದರೆ ನೋಡಿ, ನಮ್ಮ ಬೆಂಗಳೂರು, ನಾನು ಆಗಲೇ ಹೇಳ್ತಿದ್ದೆ, ಒಂದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಆ ಕಾಲದೊಂದು ಹೆಸರಿತ್ತು. ಗಾರ್ಡನ್ ಸಿಟಿ ಅಂತ ಒಂದು ಹೆಸರಿದೆ. ನಾನು ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತಿದ್ದೀನಿ. ನೋಡಿ, ಮಕ್ಕಳಿಗೆ ಶಿಕ್ಷಣ ಇರ್ಬೋದು, ಪ್ರತಿಯೊಂದು ಶಾಲೆ ನೋಡಿ, ಗೌರ್ಮೆಂಟ್ ಶಾಲೆ ಪರಿಸ್ಥಿತಿ ಕೆಲವೊಂದು ಕಡೆ ಹೇಗಿದೆ. ನಮ್ಮ ಜಯನಗರ BTM ಅಂತೂ ನಾವು ಕಂಪ್ಲೀಟಾಗಿ ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇಂಪ್ರೂವ್ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ನಾನು ಸಹ ಜಯನಗರ MLA ಆಗಿದ್ದಾಗ ನಾನು MLA ಲ್ಯಾಂಡ್ ಫಂಡ್ಸಿಂದನೇ ನಾನು ಕೊಟ್ಟಿದ್ದೆ. ಆಮೇಲೆ ಅದೇ ಅಲ್ಲ, ನಮಗೆ ನಮ್ಮ ಕುಡಿಯೋ ನೀರು, ಗಾಳಿ, ವಾತಾವರಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಹಸಿರು ಹೆಚ್ಚಾಗಬೇಕು. ನೀರಿನ ಸಮಸ್ಯೆ ಎಷ್ಟಾಗಿದೆ, ಯಾಕೆ ಅಂದರೆ ನಾವು ಎಲ್ಲೋ ಒಂದು ಕಡೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಬೋರ್ವೆಲ್ಗಳು ಎಲ್ಲ ಆಗಿದ್ರೆ ನಾವು ಬಿಲ್ಡಿಂಗ್ಸ್ ಅಂತೂ ಕಟ್ಬಿಡ್ತೀವಿ. ಆದರೆ ವಿ ಹ್ಯಾವ್ ಟು ಆಲ್ಸೋ ಪ್ಲ್ಯಾನ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ಅದೆಲ್ಲ ಕರೆಕ್ಟಾಗಿ ನಾವು ಮಾಡಿ ಮುಂದೆ ನೋಡಿ, ನಮ್ಮ ನಗರ ಅಂತೂ 20 ವರ್ಷದಿಂದ ಎಷ್ಟು ಜನರು ಬೇರೆ ಊರಿಂದ ಬಂದಿದ್ದಾರೆ. ಹಾಗಾಗಿ ಮುಂದೆ ಈಗ ಬಿಗ್ಗೆಸ್ಟ್ ಸಮಸ್ಯೆ ನಮ್ಮ ಬೆಂಗಳೂರಂತೂ ಟ್ರಾಫಿಕ್ಗೆ ವರ್ಲ್ಡ್ ಫೇಮಸ್ ಆಗೋಗ್ಬೇಕು. ಅದಕ್ಕೆ ನಾವು ಒಂದು ಸೊಲ್ಯೂಷನ್, ಸಸ್ಟೈನಬಲ್ ಮೊಬಿಲಿಟಿ ನಾವು ಪ್ಲ್ಯಾನ್ ಮಾಡಬೇಕು. ಈಗಲೂ ಅಷ್ಟೇ ನಮ್ಮ ಮಹಿಳೆಯರಿಗೆ ಉಚಿತ ಬಸ್ಸು ಪ್ರಯಾಣ ಇದು ಪ್ರಾರಂಭ ಆದಮೇಲಂತೂ ನಿಜವಾಗ್ಲೂ ದ ನಂಬರ್ ಆಫ್ ರೈಡರ್ಶಿಪ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್ಡ್. ಆಲ್ರೈಟ್, ವಿಶ್ ಯು ಗುಡ್ ಲಕ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಏಪ್ರಿಲ್ 26ರಂದು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಮತದಾನ ಇದ್ದು ಸುಮಾರು 23 ಲಕ್ಷಕ್ಕೂ ಹೆಚ್ಚು ಮತದಾರರು ಈ ಕ್ಷೇತ್ರದ ಅಭ್ಯರ್ಥಿಯ ಭವಿಷ್ಯವನ್ನ ನಿರ್ಧರಿಸಲಿದ್ದಾರೆ. ಮೋದಿ ಕಿ ಗ್ಯಾರಂಟಿನ, ಸಿದ್ದು ಗ್ಯಾರಂಟಿನ, ಯಾವುದಕ್ಕೆ ಗೆಲುವು ಸಿಗಲಿದೆ ಅನ್ನೋದನ್ನ ಕಾಯಲಿಕ್ಕೆ ಜನವರಿ 4ರವರೆಗೂ ವೇಟ್ ಮಾಡಬೇಕು. ಇದು ಈ ದಿನದ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ TV.